ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, UPSC ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಕ್ಟೋಬರ್ 10, 2021 ನಡೆದಿದೆ. UPSC ಪರೀಕ್ಷೆ ದೇಶದ ಅತ್ಯುನ್ನತ ನಾಗರಿಕ ಪರೀಕ್ಷೆ. ದೇಶದಲ್ಲಿ ಮುಂದೆ ನಡೆಯುವ ಎಲ್ಲ ನಾಗರಿಕ ಪರೀಕ್ಷೆಗಳಿಗೂ ಇತರೆ ಪರೀಕ್ಷೆಗಳಿಗೂ ಒಂದು ದೊಡ್ಡ ಮೈಲಿಗಲ್ಲು, ದೊಡ್ಡ ಮೆಟ್ಟಿಲಾಗಿರುತ್ತೆ. ಹಾಗಾಗಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆಗಳು ಹೇಗೆಲ್ಲ ಕೇಳಲಾಗಿತ್ತು ಮತ್ತು ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ರಿಲೇಟೆಡ್ ಆಗಿ ಇವತ್ತಿನಿಂದ ನಾನ್ ಸ್ಟಾಪ್ ಸೆಷನ್ಸ್ ಅಂತ ಆರಂಭ ಮಾಡ್ತಾ ಇದ್ದೀವಿ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪತ್ರಿಕೆಗಳ ಎಲ್ಲ ಪ್ರಶ್ನೆಗಳನ್ನು ಸಾಧನದಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇವತ್ತು ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಅರ್ಥಶಾಸ್ತ್ರ ಸಂಬಂಧವಾಗಿ ಬಂದಂಥ 15 ಪ್ರಶ್ನೆಗಳನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ 10,15,000ಕ್ಕಿಂತ ಹೆಚ್ಚು ಜನ ಚಂದರಾಗಿರುವ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ನಮ್ಮ ಮೊಬೈಲ್ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಮತ್ತು ಟ್ವಿಟ್ಟರಲ್ಲೂ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ವೆರಿ ಫಸ್ಟ್ ಮೊದಲನೇ ಪ್ರಶ್ನೆಯೊಂದಿಗೆ ಆರಂಭ ಮಾಡೋಣ. ಹೇಳಿಕೆ ಕೊಡ್ತಾರೆ, ನಾವು ಡಿಸಿಷನ್ ತಗೋಬೇಕಾಗತ್ತೆ. ಹೇಳಿಕೆ ಏನು ಹೇಳುತ್ತೆ ಇಲ್ಲಿ? ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರನ್ನು ಕೇಂದ್ರ ಸರ್ಕಾರವು ನೇಮಿಸುತ್ತದೆ. ಹೇಳಿಕೆ ನಂಬರ್ 1. ಭಾರತ ಸಂವಿಧಾನದಲ್ಲಿನ ಕೆಲವು ನಿಬಂಧನೆಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿ ಕೇಂದ್ರ ಸರ್ಕಾರವು RBIಗೆ ಕೆಲವು ನಿರ್ದೇಶನಗಳನ್ನು ನೀಡಬಹುದು ಎಂದು ತಿಳಿಸುತ್ತದೆ. ನಂಬರ್ 3 ಸ್ಟೇಟ್ಮೆಂಟ್, RBI ಗವರ್ನರು RBI ಕಾಯ್ದೆಯಿಂದ ತನ್ನ ಅಧಿಕಾರವನ್ನು ಪಡೆದುಕೊಂಡಿರುತ್ತಾನೆ ಅನ್ನೋದು 3ನೇ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಯಾವುದು ಒಂದು ಸರಿನಾ, ಎರಡು ಸರಿನಾ, 1, 2, 3 ಸರಿನಾ, ಈ ಥರ ಕೆಳಗಡೆ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೇಳಲಾಗಿದೆ. 1 and 2 ಸರಿ, 2 and 3 ಸರಿ, 1 and 3 ಓನ್ಲಿ ಸರಿ, 3 ಸರಿ ಇದೆ ಅಂಥೇಳಿ. ಇದನ್ನು ನಾವು ಸರಿಯಾದ ಉತ್ತರವನ್ನು ಗಮನಿಸೋದಾದರೆ 1 ಮತ್ತು 3 ಮಾತ್ರ ಸರಿ ಇದೆ, 2ನೇದು ಸರಿ ಇಲ್ಲ. ಅಂದರೆ RBI ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರ್ಸ್ಗಳನ್ನೆಲ್ಲವೂ ಕೇಂದ್ರ ಸರ್ಕಾರವೇ ನೇಮಕ ಮಾಡೋದು. 2ನೇ ಸ್ಟೇಟ್ಮೆಂಟ್ ಯಾಕೆ ಸರಿ ಇಲ್ಲ ಅಂತ ಅಂದರೆ, ಭಾರತ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ RBI ಬಗ್ಗೆ ಉಲ್ಲೇಖಗಳಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಒಂದು ಸಂವಿಧಾನೇತರ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದು ಸಂವಿಧಾನಿಕ ಬಾಡಿ ಅಲ್ಲ, ಸಂವಿಧಾನದೊಳಗಿಲ್ಲ. ಏನು ಚುನಾವಣಾ ಆಯೋಗ, ಲೋಕಸೇವಾ ಆಯೋಗ, SC ST ಆಯೋಗ, OBC ಆಯೋಗಗಳೆಲ್ಲ ಬರ್ತಾವಲ್ಲ, ಇದು ಸಂವಿಧಾನಿಕ ಆಯೋಗಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಥ ಪ್ರಮುಖ ಪಾತ್ರ ವಹಿಸಿದ್ದರೂ ಭಾರತ ಸಂವಿಧಾನದಲ್ಲಿ RBI ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಮತ್ತು RBI ಅಧಿಕಾರವನ್ನು ಹೇಗೆ ಪಡ್ಕೋತು ಅಂತಂದರೆ 1934 RBI ಆ್ಯಕ್ಟ್ ಅಂತ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತೇಳಿ 1934ರಲ್ಲಿ ಒಂದು ಕಾಯ್ದೆ ಮಾಡಲಾಗುತ್ತೆ. ಆ ಕಾಯ್ದೆಯ ಪ್ರಕಾರ ಅದು ಪಾರ್ಲಿಮೆಂಟರಿ ಕಾಯ್ದೆ. ಆ ಕಾಯ್ದೆ ಅನುಸಾರವಾಗಿ ಏನು RBI ಕೆಲಸವನ್ನು ನಿರ್ವಹಿಸುತ್ತೆ. ಹಾಗಾಗಿ ಇದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ, ಸಂವಿಧಾನದ ನಿಬಂಧನೆಗಳು ಅನ್ನೋ ಪದ ಇಲ್ಲಿ ಇರೋದ್ರಿಂದ 2ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈಗ ಪ್ರಸ್ತುತ RBI ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಕೋವಿಡ್ ನಿರ್ವಹಣೆಯಲ್ಲಿ, ಕೋವಿಡೋತ್ತರ ಕಾಲದಲ್ಲಿ ಅನ್ನೋದು ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಈ ವಿಚಾರ ಹೆಚ್ಚಿನದಾಗಿ ನಮಗೆ ಮಹತ್ವ ವಹಿಸುತ್ತೆ. ನಿಮಗೆ ಯಾರಿಗಾದರೂ ಇಂಗ್ಲೀಷ್ ವರ್ಷನ್ಸ್ ಬೇಕು ಅಂತಂದರೆ, ನಾನು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇದೇ ಸೇಮ್ ಏನು ಕ್ಲಾಸ್ ಮಾಡ್ತಿದ್ದೀರ PPTನ PDF ವರ್ಷನ್ ಮಾಡಿ ಹಾಕಿರ್ತೀವಿ. ಯು ಕ್ಯಾನ್ ಯುಟಿಲೈಸ್ ಇಂಗ್ಲೀಷ್ ವರ್ಷನ್. ಯಾಕಂದರೆ ಕೆಲವೊಬ್ಬರಿಗೆ ಕನ್ನಡ ವಿಶ್ಲೇಷಣೆ ಅರ್ಥ ಆಗದೇ ಇದ್ದರೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. 2ನೇ ಪ್ರಶ್ನೆ ಬರುತ್ತದೆ, ಭಾರತದಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರ ರಿಲೇಟೆಡ್ ಆಗಿ ಪ್ರಶ್ನೆ ಇದೆ. ಅದರ ರಿಲೇಟೆಡ್ ಹೇಳಿಕೆಗಳನ್ನು ನೋಡಬೇಕು ಮತ್ತು ಯಥಾವತ್ತಾಗಿ ಯಾವ ಹೇಳಿಕೆಗಳು ಸರಿ, ಯಾವ ಹೇಳಿಕೆಗಳು ತಪ್ಪು ಅನ್ನೋದು ನಿರ್ಧಾರ ಮಾಡಬೇಕಾಗತ್ತೆ. ಎಲ್ಲ ಗುತ್ತಿಗೆ ಕಾರ್ಮಿಕರ ಉದ್ಯೋಗ ಭವಿಷ್ಯ ನಿಧಿ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಏನು ಬರುತ್ತೆ ಅದರ ಅಡಿಯಲ್ಲಿ ಬರ್ತಾರೆ ಅನ್ನೋದು 1ನೇ ಸ್ಟೇಟ್ಮೆಂಟ್ ಹೇಳೋದು. ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ನಿಯಮಿತ ಕೆಲಸದ ಸಮಯ, ಒಂದು ಲಿಮಿಟೆಡ್ ವರ್ಕಿಂಗ್ ಶೆಡ್ಯೂಲ್ ಇರುತ್ತೆ ಮತ್ತು ಅಧಿಕ ಸಮಯದ ಪಾವತಿ OT ಮಾಡಿದಾಗ ಎಕ್ಸ್ಟ್ರಾ ಪೇಮೆಂಟ್ ಪಡೆಯಲು ಅರ್ಹರಾಗಿರ್ತಾರೆ ಎಲ್ಲ ಗುತ್ತಿಗೆ ಕಾರ್ಮಿಕರು ಅಂತ 2ನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಸರ್ಕಾರವು ಅಧಿಸೂಚನೆಯ ಮೂಲಕ ಒಂದು ಸ್ಥಾಪಿತ ಚಟುವಟಿಕೆ ಅಥವಾ ಉದ್ಯಮಕ್ಕೆ ಬ್ಯಾಂಕ್ ಖಾತೆಯ ಮೂಲಕನೇ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ 3ನೇ ಸ್ಟೇಟ್ಮೆಂಟ್. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಎಲ್ಲರೂ PFಗೆ ಅರ್ಹರು, 2ನೇ ಸ್ಟೇಟ್ಮೆಂಟ್ ಟೈಮ್ ಶೆಡ್ಯೂಲ್ ಮತ್ತು OTಗೆ ಅರ್ಹರಾಗಿರ್ತಾರೆ ಅನ್ನೋದು ಹೇಳುತ್ತೆ, 3ನೇದು ಬ್ಯಾಂಕ್ ಖಾತೆ ಮೂಲಕನೇ ಪೇಮೆಂಟ್ ಆಗಬೇಕು ಅಂತ ತಿಳಿಸುತ್ತೆ. 3 ಸ್ಟೇಟ್ಮೆಂಟ್ಗಳಿದೆ. ಇಲ್ಲಿ ಯಾವುದು ಸರಿ? 1, 2, 2, 3, 1, 3 ಆರ್ 1, 2, 3 ಅನ್ನೋದು 4 ಚಾಯ್ಸ್ ಇದೆ. ಸರಿಯಾದ ಉತ್ತರ ಇಲ್ಲಿ 1, 2, 3. ಎಲ್ಲ ಗುತ್ತಿಗೆ ಕಾರ್ಮಿಕರು PFಗೆ ಅರ್ಹರು ಅನ್ನೋದನ್ನು ಇತ್ತೀಚಿನ 2019ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ನೀಡುತ್ತೆ. ಅಲ್ಲಿವರೆಗೂ ಇದಕ್ಕೊಂದು ನಿರ್ದೇಶನ ಎಕ್ಸಾಕ್ಟ್ ಆಗಿರಲಿಲ್ಲ. ಅಲ್ಲಿ ನಿರ್ದೇಶನ ನೀಡಿದ ನಂತರ ಎಲ್ಲ ಗುತ್ತಿಗೆ ಕಾರ್ಮಿಕರು ಭವಿಷ್ಯ ನಿಧಿಗೆ ಅರ್ಹರಾಗಿರ್ತಾರೆ ಅಂತ. ಮತ್ತು ಇವರಿಗೆ ವರ್ಕ್ ಶೆಡ್ಯೂಲ್ OT ಫೆಸಿಲಿಟಿಗೆ ಎಲ್ಲರೂ ಅರ್ಹರಾಗಿರ್ತಾರೆ. ಬ್ಯಾಂಕ್ ಖಾತೆಯ ಮೂಲಕನೇ ಪೇಮೆಂಟ್ ಮಾಡಬೇಕು ಅಂಥೇಳಿ ಸರ್ಕಾರ ನಿರ್ದೇಶವನ್ನು ನೀಡುವಂಥ ಅಧಿಕಾರವನ್ನು ಕೂಡ ಹೊಂದಿದೆ. ಇಲ್ಲಿ ಏನು ಪದ ಅಂದರೆ
ನಾವು ಕಾಂಟ್ರಾಕ್ಟ್ ಲೇಬರ್ ಅಂತ ತಿಳ್ಕೊಬಿಡ್ತೀವಿ. ಬಟ್ ಇಲ್ಲಿ ಕ್ಯಾಶುಯಲ್ ವರ್ಕರ್ಸ್ ಅನ್ನೋ ಪದನ ಬಳಸಲಾಗಿತ್ತು UPSC ಪೇಪರ್ಲಿ. ಕ್ಯಾಶುಯಲ್ ವರ್ಕರ್ಸ್ ನಥಿಂಗ್ ಬಟ್ ಕಾಂಟ್ರಾಕ್ಟ್ ವರ್ಕರ್ಸ್ ಅಥವಾ ಏನು ಪರ್ಮನೆಂಟ್ ಅಲ್ಲದ ಉದ್ಯೋಗಿಗಳ ಥರ ಅವರಿಗೆ ಈ ಎಲ್ಲ ಹಕ್ಕುಗಳನ್ನು ಮಾನ್ಯ ಮಾಡಲಾಗಿದೆ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಎಕನಾಮಿಕ್ ರಿಸೆಷನ್ ಅಂತ ಕರಿತೀವಿ. ರಿಸೆಷನ್ ಟೈಮ್ನಲ್ಲಿ ಯಾವ ಕ್ರಮ ತೆಗೆದುಕೊಂಡ್ರೆ ಸೂಕ್ತವಾದುದು, ಯಾವುದು ತಗೋಬಾರ್ದು. ಇಲ್ಲಿ ಪ್ರಶ್ನೆ ಇರೋದು ಯಾವುದು ಸೂಕ್ತವಾದುದು ಅಂತ. ಆದರೆ ಒಂದು ಮಾತ್ರ ತುಂಬ ಸೂಕ್ತವಾಗಿದೆ, ಮೂರು ಸೂಕ್ತವಾದದ್ದು ಅಲ್ಲ ಅನ್ನೋದು ಅರ್ಥದಲ್ಲಿ ಹೇಳಲಾಗ್ತದೆ. ಏನಿದು ಎಕನಾಮಿಕ್ಸ್ ರಿಸೆಷನ್ ಅಂತ ಅಂದರೆ, ಆರ್ಥಿಕ ಚಟುವಟಿಕೆಗಳೆಲ್ಲ ತುಂಬ ಚೆನ್ನಾಗಿದ್ದು, ಉದ್ಯೋಗ ಎಲ್ಲರಿಗೂ ಚೆನ್ನಾಗಿದ್ದು, ಬಿಸ್ನೆಸ್ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದ್ದು, ಉದ್ಯಮಿಗಳೆಲ್ಲ ಲಾಭದಲ್ಲಿದ್ದು, ಅದನ್ನು ಪೀಕ್ ಅಂತ ಕರಿತೀವಿ. ಅತ್ಯುನ್ನತ ಹಂತದಲ್ಲಿರುತ್ತೆ, ಎಕನಾಮಿಕ್ ಬೂಮ್ ಸ್ಥಿತಿಯಲ್ಲಿರುತ್ತೆ, ಮೇಲೆ ಉತ್ತುಂಗದಲ್ಲಿರುತ್ತೆ. ಉತ್ತುಂಗದಲ್ಲಿದ್ದ ಎಕನಾಮಿಕ್ ಟ್ರೇಡ್ ಸೈಕಲ್ ಅಲ್ಲೇ ಇರೋಕ್ಕೆ ಬಿಡೋದಿಲ್ಲ, ಅದು ಡೌನ್ ಆಗೋ ಸ್ಟಾರ್ಟ್ ಆಗುತ್ತೆ. ಆ ಡೌನ್ ಆಗಬೇಕಾದ್ರೆ ರಿಸೆಷನ್ ಅಂತ ಕರಿತೀವಿ, ಇಳಿಮುಖವಾಗೋದು. ಇಳಿಮುಖವಾದಾಗ ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದರೆ ಅದು ಮುಗ್ಗಟ್ಟು ಡಿಪ್ರೆಷನ್ಗೆ ಹೋಗುತ್ತೆ. ಡಿಪ್ರೆಷನ್ ನಂತರವಾದರೂ ಆ್ಯಕ್ಟಿವಿಟಿ ಮಾಡಲೇಬೇಕು, ನಾವು ಇಲ್ದಿದ್ದರೆ ಅಲ್ಲೇ ಉಳ್ಕೊಬಿಡುತ್ತೆ. ಆವಾಗ ಚೇತನ ಕೊಡ್ತಾರೆ, ಆವಾಗ ರಿಕವರಿ ಅಂತ ಕರಿತೀವಿ. ಶೃಂಗ, ರಿಸೆಷನ್, ಮುಗ್ಗಟ್ಟು, ರಿಕವರಿ, ಪುನಶ್ಚೇತನ, ಹಾಗೆ ಹಿಂಗೆ ಟ್ರೇಡ್ ಸೈಕಲ್ ನಡೀತಾ ಇರುತ್ತೆ. ಈಗ ಉತ್ತುಂಗದಲ್ಲಿದ್ದಾಗ ಬೀಳೋಕೆ ಬಿಡಬಾರ್ದು ಅನ್ನೋದು ಹೊಸ ಆರ್ಥಿಕವಾದ. ಬಿದ್ದ ಮೇಲೆ ಎತ್ತೋದಕ್ಕಿಂತ ಬೀಳ್ತಾ ಇದ್ದಾಗಲೇ ರಿಕವರಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ವಾದ ಇರೋದ್ರಿಂದ ಏನು ಕ್ರಮ ತೆಗೆದುಕೊಂಡ್ರೆ ಲಾಭ ಆಗುತ್ತೆ? ತೆರಿಗೆ ದರದಲ್ಲಿ ಕಡಿತ ಮಾಡಿ ಬಡ್ಡಿ ದರದಲ್ಲಿ ಹೆಚ್ಚಳ ಮಾಡೋದು. ಟ್ಯಾಕ್ಸನ್ನೆಲ್ಲ ಕಡಿಮೆ ಮಾಡಿ ಬಡ್ಡಿಯಲ್ಲಿ ಹೆಚ್ಚಳ ಮಾಡಿದರೆ ಸರಿಯಾಗತ್ತಾ? ಸಾರ್ವಜನಿಕ ಯೋಜನೆಗಳು, ಪಬ್ಲಿಕ್ ಪ್ಲ್ಯಾನಿಂಗ್ಸ್ಗಳಿರ್ತವೆ, ಅದರ ಮೇಲಿನ ವೆಚ್ಚವನ್ನು ಹೆಚ್ಚಿಗೆ ಮಾಡಬೇಕು. ಅಂದರೆ ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಗೆ ಮಾಡಬೇಕು. ತೆರಿಗೆ ದರಗಳಲ್ಲಿ ಹೆಚ್ಚಳ ಮಾಡಿ ಬಡ್ಡಿ ದರವನ್ನು ಕಡಿತ ಮಾಡೋದು. ತೆರಿಗೆ ದರ ಜಾಸ್ತಿ ಮಾಡಬೇಕು, ಬಡ್ಡಿ ದರ ಕಡಿಮೆ ಮಾಡಬೇಕು. ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚ ಕಡಿತ ಮಾಡೋದು. ಸಾರ್ವಜನಿಕ ಯೋಜನೆಗಳು, ಪಬ್ಲಿಕ್ ಪ್ಲ್ಯಾನಿಂಗ್ಸ್ಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನೋದು ಇಲ್ಲಿ 4 ಸ್ಟೇಟ್ಮೆಂಟ್ ಇದೆ. ಇಲ್ಲಿ ವೆರಿ ಒಂದೊಂದು ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಟ್ಯಾಕ್ಸ್ ಕಡಿತ ಮಾಡೋದ್ರಿಂದ ಉದ್ಯಮದಲ್ಲಿ ಹೂಡಿಕೆ ಮಾಡಬೇಕು ಅಂತ ಎಲ್ಲರಿಗೂ ಆಸಕ್ತಿ ಬರುತ್ತೆ, ನಿಜ, ಫಸ್ಟ್ ಸ್ಟೇಟ್ಮೆಂಟಲ್ಲಿ. ಆದರೆ ಬಡ್ಡಿ ದರ ಹೆಚ್ಚಳ ಮಾಡೋದ್ರಿಂದ ಜೊತೆಯಾಗಿ ಸಾಲ ತೆಗೆದುಕೊಳ್ಳೋಕ್ಕಾಗಲ್ಲ. ಸಾಲ ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ಹತ್ರ ಆರ್ಥಿಕ ಶಕ್ತಿ ಬರಲ್ಲ. ಆರ್ಥಿಕ ಶಕ್ತಿ ಇಲ್ಲದಿದ್ದರೆ ಹೂಡಿಕೆ ಮಾಡೋಕ್ಕಾಗಲ್ಲ. ಎಕನಾಮಿಕ್ ಏನು ರಿಸೆಷನಿಂದ ಮೇಲೆ ಬರಬೇಕು ಅಂದರೆ ಹೆಚ್ಚು ಎಕನಾಮಿಕ್ ಆ್ಯಕ್ಟಿವಿಟಿ ನಡಿಬೇಕು. ಬಡ್ಡಿ ದರ ಹೆಚ್ಚಳ ಮಾಡಿದಾಗ ಸಾಲ ಮಾಡೋದಿಲ್ಲ, ಆಟೋಮೆಟಿಕ್ಲಿ ಇಲ್ಲಿ ಫೇಲ್ಯೂರ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚದಲ್ಲಿ ಹೆಚ್ಚಳ ಮಾಡಬೇಕು ಅನ್ನೋದು ಅಂದರೆ ಪಬ್ಲಿಕ್ ಪ್ಲ್ಯಾನಿಂಗ್ಸ್ ಏನು ಇನ್ವೆಸ್ಟ್ಮೆಂಟ್ಗಳೆಲ್ಲ ಮಾಡ್ತಾ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಟೋಮೆಟಿಕ್ಲಿ ಎಕನಾಮಿಕ್ಸ್ ರಿಕವರಿ ಆಗುತ್ತೆ ಅನ್ನೋದು ಇಲ್ಲಿ ವಾದ. ಇದು ಎಕ್ಸಾಕ್ಟ್ಲಿ ರೈಟ್. ಯಾಕೆಂದರೆ ರೋಡ್ ಕನ್ಸ್ಟ್ರಕ್ಷನ್, ಇಂಡಸ್ಟ್ರಿ ಕನ್ಸ್ಟ್ರಕ್ಷನ್, ಅಂದರೆ ಕಾರ್ಮಿಕರಿಗೆ ವೇತನಗಳು, ಕಡಿಮೆ ಕೆಲಸಕ್ಕೆ ಹೆಚ್ಚು ವೇತನ ಕೊಡೋದು, ಇದೆಲ್ಲ ನಾವು ಅಮೇರಿಕನ್ ಎಕನಾಮಿಕ್ ಡಿಪ್ರೆಷನ್ ಟೈಮಲ್ಲಿ ನೋಡ್ತೀವಿ. ಹಾಗಾಗಿ ಸಾರ್ವಜನಿಕ ಯೋಜನೆಗಳ ಮೇಲೆ ಹೆಚ್ಚು ವೆಚ್ಚವನ್ನು ಮಾಡೋದ್ರಿಂದ ಲಾಭ ಆಗುತ್ತೆ. ತೆರಿಗೆ ದರಗಳಲ್ಲಿ ಹೆಚ್ಚಳ ಮಾಡಿ ಬಡ್ಡಿ ದರವನ್ನು ಕಡಿತ ಮಾಡಬೇಕು ಅನ್ನೋದು 3ನೇ ಸ್ಟೇಟ್ಮೆಂಟ್ ಇದೆ. ತೆರಿಗೆ ದರದಲ್ಲಿ ಹೆಚ್ಚಳ ಮಾಡೋದ್ರಿಂದ ಯಾರೂ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ತೊಡಗೋಕ್ಕೆ ಹೋಗಲ್ಲ. ಬಡ್ಡಿ ದರ ಕಡಿತ ಸರಿ ಇದೆ, ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಪೂರಕವಾಗಿರೋಲ್ಲ. ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚ ಕಡಿತ ಮಾಡೋದ್ರಿಂದ ಇನ್ನಷ್ಟು ಕುಸಿತ ಕಾಣುತ್ತೆ. ಈಗ ನೋಡಿರ್ಬೋದು ನೀವು, ಕೋವಿಡ್ ಸ್ಥಿತಿಯ ನಂತರ ಆರ್ಥಿಕತೆ ಒಂದಷ್ಟು ಒತ್ತಡಕ್ಕೆ ಸಿಕ್ಕೊಳ್ಳುತ್ತೆ. ಒತ್ತಡಕ್ಕೆ ಸಿಲುಕಿದಾಗ ಆತ್ಮನಿರ್ಭರ್ ಭಾರತ್ ಅಂತ ಒಂದು ಸ್ಕೀಮ್ ತರ್ತಾರೆ. ಎಷ್ಟು ಅದ್ಭುತ ಸ್ಕೀಮ್ ಅಂದರೆ ಅದು 1.0, 2.0, 3.0 ಇದೆಲ್ಲದೂ ಕೂಡ ಸಾರ್ವಜನಿಕ ಯೋಜನೆ ಮೂಲಕ ವೆಚ್ಚ ಮಾಡ್ತಾ ಬರ್ತಾರೆ. ಈಗ ಹೊಸದಾಗಿ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹೊಸದಾಗಿ ಕಾರ್ಮಿಕರು ನೇಮಿಸ್ಕೋತೀವಿ ಅಂತ ಅಂದರೆ ಆ ಕಾರ್ಮಿಕರಿಗೆ ಕೊಡಬೇಕಾದ PF ಏನಿದೆ, PF ಫೆಸಿಲಿಟಿ, ಉದ್ಯೋಗದಾತನ ಶೇರನ್ನು ಸರ್ಕಾರ ಕೊಡ್ತಾ ಇದೆ. ಈಗ ಉದ್ಯೋಗಿಯ ಶೇರನ್ನು ಸರ್ಕಾರ ಕೊಡ್ತಾ ಇದೆ. ಹೊಸದಾಗಿ ಸ್ಟಾರ್ಟಪ್ ಆಗ್ತಾ ಇರುವಂಥ ಯಾವುದೇ ಕಂಪನಿಗಳು ಹೊಸ ಕಾರ್ಮಿಕರಿಗೆ 2 ಶೇರನ್ನು ಸರ್ಕಾರ ಕೊಡುತ್ತೆ. ಇದರಿಂದ ಹೆಚ್ಚು ಉದ್ಯೋಗಗಳು ನೇಮಿಸ್ಕೋಬೋದಾಗಿದೆ. ಆ ಮೂಲಕ ಎಕನಾಮಿಕ್ ಆ್ಯಕ್ಟಿವಿಟಿ ಬೂಮ್ ತರ್ಬೋದಾಗಿದೆ. ಈ ಥರದಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸೋದ್ರಿಂದ ಇಲ್ಲಿ ಸ್ಟೇಟ್ಮೆಂಟ್ 2 ಈಸ್ ರೈಟ್. ಸಾರ್ವಜನಿಕ ಯೋಜನೆಗಳ ಮೇಲಿನ ವೆಚ್ಚದಲ್ಲಿ ಹೆಚ್ಚಳ ಮಾಡೋದ್ರಿಂದ ನಾವು ರಿಸೆಷನ್, ಹಿಂಜರಿತದಿಂದ ಮೇಲ್ತರಲು ಸಾಧ್ಯ ಆಗುತ್ತೆ. ಸ್ನೇಹಿತರೆ, 4ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇತರ ಸ್ಥಿತಿಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇತರ ಸಿಚುವೇಶನ್ ಏನೂ ಬದಲಾವಣೆ ಆಗಿಲ್ಲ, ಆದರೂ ಮಾರುಕಟ್ಟೆಯಲ್ಲಿ ವಸ್ತುವೊಂದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾದರೆ ಇದಕ್ಕೆ ಏನು ಕಾರಣ? ಅದರ ಬದಲಿ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇದೆ, ಅದರ ಪೂರಕ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. 2ನೇ ಚಾಯ್ಸ್. ಸದರಿ ವಸ್ತುವು ಕೆಳದರ್ಜೆಯ ಸರಕಾಗಿದೆ,
ಇದೇ ವೇಳೆ ಗ್ರಾಹಕರ ಆದಾಯ ಹೆಚ್ಚಾಗ್ತಾ ಇದೆ. ಮೂರನೇ ಚಾಯ್ಸ್. ನಾಲ್ಕನೇದು ಏನು ಹೇಳುತ್ತೆ ಅಂದರೆ ಇದರ ಬೆಲೆಯು ಕುಸಿಯುತ್ತಿದೆ ಅಂತ. ಅಂದರೆ ಬೆಲೆ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ಏನು ರೀಸನ್? ಇತರೆ ಸ್ಥಿತಿಗಳು ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. 1 and 4. 1 and 4 ಇದಕ್ಕೆ ಸರಿಯಾದ ಉತ್ತರ. ಏನಕ್ಕೆ ಒಂದು ವಸ್ತುವಿನ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಒಂದನೇದು ಹೇಳುತ್ತೆ ಬದಲಿ ವಸ್ತುಗಳು. ಈಗ 7up ಮತ್ತು ಸ್ಪ್ರೈಟ್ ಮೊರಾರ್ಲೆಸ್ ಸೇಮ್ ಟೇಸ್ಟ್ ಇರುತ್ತೆ. 7up ರೇಟು ಹಾಗೇ ಇದೆ, ಸ್ಪ್ರೈಟ್ ರೇಟ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ರಿ. 7upನವ್ರು ಏನು ಬದಲಾವಣೆ ಮಾಡಿಲ್ಲ. ಸ್ಪ್ರೈಟ್ ರೇಟ್ ತುಂಬ ಜಾಸ್ತಿ ಆದಾಗ 7upನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಲಿ. ಯಾಕಂದರೆ ಹೆಚ್ಚು ಬೆಲೆ ಕೊಟ್ಟು ನಾವು ಸ್ಪ್ರೈಟ್ ಕುಡಿಯೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ 7up ಸಿಗ್ತಾ ಇದೆ, ಅದನ್ನೇ ಕುಡಿಯೋಣ. ಹೀಗೆ ಬದಲಿ ವಸ್ತುಗಳು ಇದು ಕೆಲವೊಮ್ಮೆ ಅಡಿಕ್ಷನಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಅಡಿಕ್ಷನ್ ರಹಿತ ವಸ್ತುಗಳಿರ್ತವೆ, ಆ ಟೈಮ್ನಲ್ಲಿ ಬದಲಿ ವಸ್ತುಗಳ ಬೆಲೆ ಹೆಚ್ಚಳವಾದಾಗ ಇದರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಒಂದಕ್ಕೆ ಸರಿ. ಇನ್ನೊಂದು ಹೇಳಿಕೆ ಇದರ ಬೆಲೆ ಕುಸಿಯುತ್ತಾ ಇದೆ ಅಂತ. ಬೆಲೆ ಫಾಲ್ ಆಗ್ತಾ ಇದೆ. ಬೆಲೆ ಫಾಲ್ ಆಗ್ತಾ ಇದ್ದಾಗ ಆಟೋಮೆಟಿಕಲಿ ಬೇಡಿಕೆ ಜಾಸ್ತಿ ಆಗುತ್ತೆ. ಇನ್ನು ಎರಡು ಯಾಕೆ ಸರಿಯಲ್ಲ ಹೇಳ್ತೀನಿ ನಾನು. ಪೂರಕ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ. ಪೂರಕ ವಸ್ತುಗಳು ಅಂದರೆ ಅದಕ್ಕೆ ಪ್ಯಾರಲ್ ಆಗಿರೋ ವಸ್ತುಗಳು ಬೆಲೆಯಲ್ಲಿ ಹೆಚ್ಚಳ ಆಗೋದ್ರಿಂದ ಇದ್ರ ಬೇಡಿಕೆ ಹೆಚ್ಚಾಗಲ್ಲ. ಬೇಡಿಕೆ ಕುಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಮೂರನೇ ಸ್ಟೇಟ್ಮೆಂಟಲ್ಲಿ ಸದರಿ ವಸ್ತುವು ಕೆಳಮಟ್ಟದ ಸರಕಾಗಿದೆ, ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೀವಿ. ಇನ್ಫೀರಿಯರ್ ಗೂಡ್ಸ್ ಅಂತ ಅಂದರೆ ನಾವು ಒಂದು ವಸ್ತು ತಗೋತಾ ಇದ್ದೀವಿ, ಯಾಕಂದರೆ ನಮ್ಮ ಆದಾಯ ಕಡಿಮೆ ಇದೆ. ಆದಾಯ ಹೆಚ್ಚಳ ಆದಂತೆ ನಾವು ನೆಕ್ಸ್ಟ್ ಲೆವೆಲ್ ಥಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ವಸ್ತುವನ್ನು ಸೇವನೆ ಮಾಡೋದು ಬಿಟ್ಟು ಬೇರೆ ಲೆವೆಲ್. ಈಗ ಸಾಮಾನ್ಯವಾಗಿ 15 ರೂಪಾಯಿಗೆ 20 ರೂಪಾಯಿಗೆ ಮಾರ್ಕೆಟಲ್ಲಿ ಅಕ್ಕಿ ಸಿಗ್ತಾಯಿದೆ ಇಟ್ಕೊಳ್ಳಿ. ನಮ್ಮ ಕಡಿಮೆ ಆದಾಯ ಇದೆ, ಅದನ್ನು ಕೊಳ್ತಾ ಇರ್ತೀವಿ. ನಮ್ಮ ಆದಾಯ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಆ ಅಕ್ಕಿ ನೆಕ್ಸ್ಟ್ ಲೆವೆಲ್ 25 ರೂಪಾಯಿದು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಆದಾಯ ಇನ್ನೂ ಜಾಸ್ತಿ ಆಯಿತು, 40 ರೂಪಾಯಿ ಅಕ್ಕಿ ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೀಗೆ ಇನ್ಫೀರಿಯರ್ ಸರಕು ಹೇಗೆ ಅಂತ ಅಂದರೆ ಅದು ಬೆಲೆ ಆದಾಯದ ಹೆಚ್ಚಳ ಆದಂತೆ ನಮ್ಮದು ಅದನ್ನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದಾಯ ಹೆಚ್ಚಾದ ಕೂಡಲೇ ಡಿಮ್ಯಾಂಡ್ ಜಾಸ್ತಿ ಆಗಲ್ಲ, ಅದು ಡಿಮ್ಯಾಂಡ್ ಕುಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಇನ್ಫೀರಿಯರ್ ಸರಕುಗಳು ವ್ಯಕ್ತಿಗಳ ಆದಾಯ ಹೆಚ್ಚಾದಂತೆ ಅವುಗಳ ಡಿಮ್ಯಾಂಡ್ ಕುಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಫೀರಿಯರ್ ವಸ್ತು ಯಾವುದು ಅಂತ ನಾವು ಇದಮಿತ್ತಮ್ ಅಂತ ಮಾರ್ಕ್ ಮಾಡಿ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವೊಮ್ಮೆ ನಮ್ಮ ಆದಾಯದ ಮೇಲೆ ಆ ವಸ್ತುಗಳು ಇನ್ಫೀರಿಯರು ಸುಪೀರಿಯರು ಡಿಸೈಡ್ ಆಗ್ತಾ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗ ಬೇಡಿಕೆ ಹೆಚ್ಚಾಗುತ್ತೆ, ಡಿಮ್ಯಾಂಡ್ ಆಫ್ ದಿ ಗೂಡ್ ಜಾಸ್ತಿ ಆಗುತ್ತೆ ಅನ್ನೋದು ಆಟೋಮೆಟಿಕ್ಲಿ ಬೆಲೆಗೂ ಬೇಡಿಕೆಗೂ ಸಂಬಂಧ ಇರುತ್ತೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಇದು ನಾರ್ಮಲ್. ನೀವು ಬೇರೆ ಬೇರೆ ಕಡೆ ವಿದ್ಯಮಾನಗಳು ಅಬ್ಸರ್ವ್ ಮಾಡ್ತೀರಾ. ರೇಟ್ ಜಾಸ್ತಿ ಆದಾಗ ಕೊಳ್ಳುವಿಕೆ ಕಡಿಮೆ ಆಗ್ತಾ ಬರುತ್ತೆ, ಜೊತೆಗೆ ಆದಾಯ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗೆ ಹಲವಾರು ಅಂಶಗಳನ್ನು ಇಲ್ಲಿ ನಾನು ನೋಟ್ಸ್ ಮಾಡಿದ್ದೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸ್ಟಡಿ ಮಾಡ್ಕೋಬೋದು. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಭಾರತದಲ್ಲಿನ ನಗರ ಸಹಕಾರಿ ಬ್ಯಾಂಕ್ಗಳು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, UCBs ಅಂತ ಕರಿತೀವಿ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರಗಳು ಸ್ಥಾಪಿಸಿದ ಸ್ಥಳೀಯ ಮಂಡಳಿಗಳಿಂದ ಅವುಗಳ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮಾಡಲಾಗುತ್ತದೆ ಅನ್ನೋದು ಒಂದನೇ ಚಾಯ್ಸ್. ಅವುಗಳು ಈಕ್ವಿಟಿ ಷೇರುಗಳನ್ನು ಮತ್ತು ಆದ್ಯತೆ ಷೇರುಗಳನ್ನು ಕೊಡಬಹುದು ಅನ್ನೋದು ಎರಡನೇ ಚಾಯ್ಸ್. 1966ರಲ್ಲಿ ತಿದ್ದುಪಡಿ ಮಾಡಲಾದ ಒಂದು ತಿದ್ದುಪಡಿಯ ಮೂಲಕ ಇವುಗಳನ್ನು ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ 1949 ಬ್ಯಾಂಕಿಂಗ್ ಆ್ಯಕ್ಟ್ ಏನಿತ್ತು, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ, ಅದರ ವ್ಯಾಪ್ತಿಗೆ ತರಲಾಯಿತು ಅನ್ನೋದು ಮೂರನೇ ಚಾಯ್ಸ್. ಇಲ್ಲಿ ಯಾವುದು ಸರಿ ಬರುತ್ತೆ? ಇದ್ರ ಬಗ್ಗೆ ಸಾಧನಾ ಟೆಸ್ಟ್ ಸೀರೀಸಲ್ಲಿ ತುಂಬ ಬಾರಿ ಡಿಸ್ಕಸ್ ಮಾಡಿದ್ದೀವಿ, ನಾನು ವಿಡಿಯೋದಲ್ಲೂ ಮಾತಾಡಿದ್ದೀನಿ. ಯಾಕಂದರೆ RBI 2020ರಲ್ಲಿ ಹೊಸ ನಿರ್ದೇಶನ ನೀಡೋ ಮೂಲಕ ಏನು ಕೋಆಪರೇಟಿವ್ ಬ್ಯಾಂಕ್ಗಳೆಲ್ಲ ಅಪೆಕ್ಸ್ ಬ್ಯಾಂಕಲ್ಲಿ ಇರುವಂಥ ಒಬ್ಬ ರಿಜಿಸ್ಟ್ರಾರ್ ಅಂಡರಲ್ಲಿ ನಡೀತಾ ಇದ್ವು, ಆಲ್ ಕೋಆಪರೇಟಿವ್ ಬ್ಯಾಂಕ್ಸ್. ರೂರಲ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನೆಲ್ಲವನ್ನೂ RBI ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈಗ ನಮಗೆ ಒಂದನೇ ಸ್ಟೇಟ್ಮೆಂಟ್ ಸರಿಯಾಗಲ್ಲ. ನಾವು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, UCBs, ಅವೆಲ್ಲವೂ ಕೂಡ RBIನ ನಿಯಂತ್ರಣದಲ್ಲೂ ಬರ್ತವೆ. ಹಾಗಂತ ರಿಜಿಸ್ಟ್ರಾರ್ನ ನಿಯಂತ್ರಣದಲ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ. ಏನು ಅಪೆಕ್ಸ್ ಬ್ಯಾಂಕ್ನ ರಿಜಿಸ್ಟ್ರಾರ್ ಇರ್ತಾರೆ, ಅವರ ನಿಯಂತ್ರಣದಲ್ಲೂ ಇವೆ. ಅವರು ಯಾರ ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗ ನಗರ ಕೋಆಪರೇಟಿವ್ ಬ್ಯಾಂಕ್ಗಳು RBIನಿಂದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿದ್ದಾವೆ. ಏನು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದಾವೆ ಅವು.
ಹಾಗೆ ಇವು ಈಕ್ವಿಟಿ ಷೇರುಗಳು ಆದ್ಯತೆ ಷೇರುಗಳನ್ನು ಮಾರ್ಬೋದು. ಮೂರನೇ ಸ್ಟೇಟ್ಮೆಂಟ್ ಆಗಿದ್ದಂಥ 66ರಲ್ಲಿ ತಿದ್ದುಪಡಿ ತರುವ ಮೂಲಕ ಬ್ಯಾಂಕಿಂಗ್ ನಿಯಂತ್ರಣ ವ್ಯಾಪ್ತಿಗೆ 1949 ಆ್ಯಕ್ಟ್ ಏನಿತ್ತು ಅದರ ವ್ಯಾಪ್ತಿ ತರಲಾಯಿತು, ಅದು ಕೂಡ ಸರಿ. 2 and 3 ಕರೆಕ್ಟ್ ಇರುತ್ತೆ. ಈಗಲೂ ಕೂಡ ಗ್ರಾಮೀಣ ಸಹಕಾರ ಸಂಘಗಳೇನಿದೆ, ಸಹಕಾರ ಬ್ಯಾಂಕ್ಗಳೇನಿದೆ, ಅವು RBI ವ್ಯಾಪ್ತಿಗೆ ಒಳಪಟ್ಟಿಲ್ಲ. ಓಕೆ, ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಭಾರತದ ಸರ್ಕಾರದ ಬಾಂಡ್ಗಳ ಕುರಿತು, ಗೌರ್ಮೆಂಟ್ ಬಾಂಡ್ಗಳ ಈಲ್ಡ್ ರಿಲೇಟೆಡಾಗಿ ಪ್ರಶ್ನೆ ಇದೆ. ಗೌರ್ಮೆಂಟ್ ಬಾಂಡ್ ಈಲ್ಡ್ಸ್ ಅಂದರೆ ಇಳುವರಿ, ಅದ್ರ ಏನು ನಾವು ಬೆನಿಫಿಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಯಾವುದರಿಂದ ಪ್ರಭಾವಿತ ಆಗುತ್ತೆ ಗೌರ್ಮೆಂಟ್ ಬಾಂಡ್ನ ಈಲ್ಡ್ಗಳು ಅನ್ನೋದು. ವೆರಿ ಫಸ್ಟ್, ಯುನೈಟೆಡ್ ಸ್ಟೇಟ್ಸ್ ಅಮೇರಿಕ ಸಂಯುಕ್ತ ಸಂಸ್ಥಾನದ ಫೆಡರಲ್ ರಿಸರ್ವ್ನಿನ ಮೇಲೆ ಏನು ಕ್ರಮ ತಗೊಳ್ಳುತ್ತೆ ಆ ಸರ್ಕಾರ, ಅದು ನಿಯಂತ್ರಣ ಮಾಡುತ್ತೆ ಅನ್ನೋದು ಒಂದನೇದು. ಭಾರತದ ರಿಸರ್ವ್ ಬ್ಯಾಂಕಿನ ಆ್ಯಕ್ಷನ್ಸ್ ಏನಿದೆ, ಕ್ರಮಗಳು, ಅದು ಅಂತ ಹೇಳ್ತಾ ಇದೆ ಎರಡನೇ ಸ್ಟೇಟ್ಮೆಂಟ್. ಹಣದುಬ್ಬರ ಮತ್ತು ಅಲ್ಪಾವಧಿಯ ಬಡ್ಡಿ ದರಗಳು, ಹಣದುಬ್ಬರ, ಇನ್ಫ್ಲೇಷನ್ ಆ್ಯಂಡ್ ಶಾರ್ಟ್ ಟರ್ಮ್ ಬಡ್ಡಿ ದರ ಏನಿದೆ ಅದು ಕೂಡ ನಿರ್ಧಾರ ಆಗುತ್ತೆ ಅನ್ನೋದು ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಇದಕ್ಕೆ ಸರಿಯಾದ ಆನ್ಸರ್ ಏನು ಅಂತ ಅಂದರೆ 1, 2, 3 ಕೂಡ ಕರೆಕ್ಟ್. ಭಾರತ ಸರ್ಕಾರದ ಬಾಂಡ್ಗಳು ಅದ್ರ ಮೇಲೆ ಈಲ್ಡ್ಸ್ ಏನು ಬರುತ್ತೆ ಅದು ಫೆಡರಲ್ ರಿಸರ್ವಿಂದ ಕೂಡ ನಿರ್ಧಾರ ಆಗುತ್ತೆ. ಫೆಡರಲ್ ರಿಸರ್ವಲ್ಲಿ ಏನು ವ್ಯತ್ಯಾಸ ಮಾಡ್ತಾರೆ US ಅಲ್ಲಿ, ಇಡೀ ವರ್ಲ್ಡ್ ಶೇರ್ ಮಾರ್ಕೆಟ್ ಒಂದ್ಸರಿ ಸ್ಟನ್ ಆಗುತ್ತೆ. ಹಾಗಾಗಿ ಭಾರತದ ಬಾಂಡ್ಗಳು ಕೂಡ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ಗೆ ಡಿಪೆಂಡ್ ಆಗಿರ್ತವೆ, RBIನ ಕ್ರಮಗಳಿಗೂ ಡಿಪೆಂಡ್ ಆಗಿರ್ತವೆ. ಇನ್ಫ್ಲೇಷನ್ ಮತ್ತು ಅಲ್ಪಾವಧಿ ಬಡ್ಡಿ ದರದಿಂದ ಕೂಡ ಇವುಗಳ ಇಳುವರಿ ನಿರ್ಧಾರ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆಗೆ ಬರೋಣ. ಇದು ವಿದೇಶಿ ನೇರ ಬಂಡವಾಳ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆದ ಪ್ರಶ್ನೆ ಆಗಿದೆ. ಇಲ್ಲೂ 4 ಸ್ಟೇಟ್ಮೆಂಟ್ ಕೊಡಲಾಗಿದೆ. ವಿದೇಶಿ ಕರೆನ್ಸಿಗೆ ಪರಿವರ್ತಿಸಬಹುದಾದ ಬಾಂಡ್ಗಳು, ಅದು ಒಂದು ಕಾನ್ಸೆಪ್ಟ್. ಕೆಲವು ಷರತ್ತುಗಳೊಂದಿಗೆ ವಿದೇಶಿ ಸಾಂಸ್ಥಿಕ ಹೂಡಿಕೆ, ಸಮ್ ಕಂಡೀಷನ್ಸ್ ಮೇಲೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಜಾಗತಿಕ ಠೇವಣಿ ಮೇಲಿನ ರಸೀದಿಗಳು, ಗ್ಲೋಬಲ್ ಡಿಪಾಸಿಟರಿ ರೆಸಿಪ್ಟ್ಸ್ಗಳು ಆ್ಯಂಡ್ ಅನಿವಾಸಿಗಳ ಬಾಹ್ಯ ಠೇವಣಿಗಳು. ಏನು ನಾನ್ ರೆಸಿಡೆಂಟ್ ಇದ್ದಾರೆ ಅವ್ರದ್ದು ಎಕ್ಸ್ಟರ್ನಲ್ ಡಿಪಾಸಿಟ್ಸ್ಗಳು ಏನಾದ್ರು ಸಂಬಂಧಪಡ್ತಾವಲ್ಲ ಅವು. ಈ 4ರಲ್ಲಿ ಯಾವುದ್ಯಾವುದು FDIಗೆ ಕನ್ಸಿಡರ್ ಮಾಡ್ಬೋದು, ಈ FDI ವ್ಯಾಪ್ತಿಗೆ ಯಾವುದಾದ್ರು ಸೇರೋದಿಲ್ಲ ಅಂತ. ಇದಕ್ಕೆ ರೈಟ್ ಆನ್ಸರ್ 1, 2 and 3 3 ಕೂಡ ಹೌದು. ವಿದೇಶಿ ಕರೆನ್ಸಿಗೆ ಪರಿವರ್ತಿಸುವ ಬಾಂಡ್ ಏನಿದೆ ಅದನ್ನು ಕೂಡ ನಾವು FDI ವ್ಯಾಪ್ತಿಗೆ ತೆಗೆದುಕೋತೀವಿ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ಸಮ್ ಕಂಡೀಷನ್ಸ್ ಇದೆ, ಆ ಕಂಡೀಷನನ್ನು ಸೇರಿಸಿಕೊಂಡು ಅದು ಕೂಡ FDI ವ್ಯಾಪ್ತಿಗೆ ಬರುತ್ತೆ. ಜಾಗತಿಕ ಠೇವಣಿ ರೆಸಿಪ್ಟ್ಗಳು ಕೂಡ ಬರುತ್ತೆ. ಆದರೆ ಅನಿವಾಸಿ ಭಾರತೀಯರು, ನಾನ್ ರೆಸಿಡೆನ್ಷಿಯಲ್ ಏನು ಪೀಪಲ್ ಇರ್ತಾರೆ, ಅವರ ಎಕ್ಸ್ಟರ್ನಲ್ ಡಿಪಾಸಿಟ್ಗಳು, ಅವ್ರು ಮೊದಲೇ ಅನಿವಾಸಿ, ಅವ್ರದ್ದು ಇನ್ನೆಲ್ಲೋ ಬಾಹ್ಯ ಠೇವಣಿಗಳಿರ್ತವೆ ಅಂದರೆ ಅದನ್ನು ನಾವಿಲ್ಲಿ ವ್ಯಾಪ್ತಿಗೆ ಸೇರ್ಸೋಕ್ಕೆ ಬರಲ್ಲ. ಹಾಗಾಗಿ 1, 2 and 3 ಮಾತ್ರ ಕರೆಕ್ಟ್ ಆಗುತ್ತೆ. 4ನೇ ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾದುದಲ್ಲ. ಸ್ನೇಹಿತರೆ, 8ನೇ ಪ್ರಶ್ನೆಗೆ ಬರೋಣ. ಇದು ಕರೆನ್ಸಿಯ ಅಪಮೌಲ್ಯೀಕರಣದ ಕುರಿತಾಗಿದೆ. ಕರೆನ್ಸಿ ಅಪಮೌಲ್ಯೀಕರಣದ ಪರಿಣಾಮವು ಏನು ಉಂಟು ಮಾಡುತ್ತೆ ಅಂತ. ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಆಗಿತ್ತು ಹಿಂದೆಲ್ಲ, ಅದು ಏನು ಉಂಟು ಮಾಡುತ್ತೆ? ದೇಶೀಯ ರಫ್ತುಗಳಲ್ಲಿ ಸ್ಪರ್ಧಾತ್ಮಕತೆಯನ್ನು ವಿದೇಶಿ ಮಾರುಕಟ್ಟೆಯಲ್ಲಿ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನಮ್ಮ ದೇಶದ ವಸ್ತುಗಳು ರಫ್ತಾಗ್ತವೆ, ಇದು ಕಾಂಪಿಟೇಟಿವ್ನೆಸ್ ಇಂಪ್ರೂವ್ ಆಗುತ್ತೆ ಫಾರಿನ್ ಮಾರ್ಕೆಟಲ್ಲಿ ಅನ್ನೋದು 1ನೇ ಸ್ಟೇಟ್ಮೆಂಟ್. ದೇಶೀಯ ವಸ್ತುಗಳ ದೇಶೀಯ ಕರೆನ್ಸಿಯ ಮೌಲ್ಯವನ್ನು ವಿದೇಶಿ ಮೌಲ್ಯದೊಂದಿಗೆ ಹೆಚ್ಚಿಸುತ್ತದೆ. ದೇಶೀಯ ಕರೆನ್ಸಿಯ ಮೌಲ್ಯ ಏನಿದೆ ವಿದೇಶಿ ಕರೆನ್ಸಿ ಮೌಲ್ಯದೊಂದಿಗೆ ಹೆಚ್ಚಿಸುತ್ತದೆ. ವ್ಯಾಪಾರ ಸಮತೋಲನವನ್ನು ಇದು ಸುಧಾರಿಸುತ್ತದೆ ಅನ್ನೋದು, ಬ್ಯಾಲೆನ್ಸ್ ಆಫ್ ಟ್ರೇಡ್ ಮಾಡುತ್ತೆ ಅನ್ನೋದು 3ನೇ ಸ್ಟೇಟ್ಮೆಂಟ್. ಇಲ್ಲೆಲ್ಲ ನಿಮಗೆ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಅಂದ್ರೇನು, ಫಾರಿನ್ ಟ್ರೇಡ್ ಅಥವಾ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೇನು, ಇವೆಲ್ಲ ಪದಗಳು ಗೊತ್ತಿರಬೇಕು. ಇದನ್ನು ಬೇಸಿಕ್ ಕ್ಲಾಸ್ಗಳಲ್ಲಿ ಸಾಧನದಲ್ಲಿ ಮಾಡಿದ್ದೀವಿ. ಅದು ಗೊತ್ತಿದ್ದಾಗ ಈ ಪ್ರಶ್ನೆಗಳನ್ನೆಲ್ಲ ನೋಡ್ತಿದ್ದಂಗೆ ಅರ್ಥ ಮಾಡ್ಕೋಬೋದು. ಆ್ಯಕ್ಚುಲಿ ಅಪಮೌಲ್ಯೀಕರಣ ಮಾಡೋದು ಆಮದು ಕಡಿಮೆ ಆಗಬೇಕು, ರಫ್ತು ಹೆಚ್ಚಳ ಮಾಡಬೇಕು, ರಫ್ತು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೆ ಆಮದನ್ನು ಕಡಿಮೆ ಮಾಡಿ ರಫ್ತು ಉತ್ತೇಜನ ಮಾಡೋದ್ರ ಮೂಲಕ ವಿದೇಶಿ ಮಾರುಕಟ್ಟೆಯಲ್ಲೂ ಕೂಡ ಪೈಪೋಟಿ ಸ್ಪರ್ಧಾತ್ಮಕತೆ ಬರಬೇಕು ಅನ್ನೋದೇ ಉದ್ದೇಶ. ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ರೈಟ್. ಸ್ಟೇಟ್ಮೆಂಟ್ 2 ಹೇಳುತ್ತೆ ದೇಶೀಯ ಕರೆನ್ಸಿ ಮೌಲ್ಯವನ್ನು ವಿದೇಶಿ ಮೌಲ್ಯದೊಂದಿಗೆ ಹೆಚ್ಚಿಸುತ್ತದೆ. ದೇಶೀಯ ಕರೆನ್ಸಿ ಮೌಲ್ಯ ವಿದೇಶಿ ಮೌಲ್ಯವನ್ನು ದೇಶೀಯ ಕರೆನ್ಸಿಯ ವಿದೇಶಿ ಮೌಲ್ಯ ಹೆಚ್ಚಾಗೋದಿಲ್ಲ, ವಿದೇಶಿ ಮೌಲ್ಯ ಕಡಿಮೆ ಆಗುತ್ತೆ. ಹಾಗೂ ವ್ಯಾಪಾರ ಸಮತೋಲನವನ್ನು ಸುಧಾರಿಸುತ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ, ನಾಟ್ ಗ್ಯಾರಂಟಿ. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಓನ್ಲಿ ಕರೆಕ್ಟ್ ಆಗಿದೆ. ಓಕೆ ಸ್ನೇಹಿತರೆ, 9ನೇ ಪ್ರಶ್ನೆಗೆ ಬರೋಣ. ಕಪ್ಪು ಹಣ ಸೃಷ್ಟಿಯಾಗಿದ್ದರಿಂದಾಗಿ ಉಂಟಾದ ಕೆಳಗಿನ ಯಾವ ಪರಿಣಾಮವು ಭಾರತ ಸರ್ಕಾರಕ್ಕೆ ತುಂಬ ಚಿಂತೆಗೆ, ತುಂಬ ವರಿಗೆ ಕಾರಣ ಆಗಿದೆ ಅನ್ನೋದು. ಅಂದರೆ ಬ್ಲ್ಯಾಕ್ ಮನಿಯಿಂದಾಗಿ ಯಾವ ಪರಿಣಾಮ ಆಗ್ತಾ ಇದೆಯಲ್ಲ
ಆ ಪರಿಣಾಮ ಗೌರ್ಮೆಂಟ್ಗೂ ವರಿ ಮಾಡ್ತಾ ಇದೆ ಅನ್ನೋದು. ಇಲ್ಲೇನು ಹೇಳ್ತಾ ಇದೆ ಒಂದನೇ ಸ್ಟೇಟ್ಮೆಂಟು, ಸಂಪನ್ಮೂಲಗಳನ್ನು ರಿಯಲ್ ಎಸ್ಟೇಟ್ ಖರೀದಿಗೆ ಹಾಕ್ತಾ ಇದ್ದಾರೆ, ಐಷಾರಾಮಿ ವಸತಿ ಗೃಹನ ನಿರ್ಮಿಸಲು ಹೂಡಿಕೆ ಮಾಡ್ತಾ ಇದ್ದಾರೆ. ಈ ಟರ್ನಿಂಗ್ಸ್ಗಳು ಗೌರ್ಮೆಂಟ್ಗೆ ವರಿ ಮಾಡ್ತಾ ಇದೆ ಅನ್ನೋದು ಒಂದನೇ ಸ್ಟೇಟ್ಮೆಂಟ್. ಎರಡನೇದು, ಅನುತ್ಪಾದಕ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಅಮೂಲ್ಯ ರತ್ನಗಳು, ಆಭರಣಗಳು, ಚಿನ್ನ ಇತ್ಯಾದಿ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ನಂಬರ್ 3 ಹೇಳುತ್ತೆ, ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಡ್ತಾ ಇದ್ದಾರೆ ಮತ್ತು ಪ್ರಾದೇಶಿಕತೆ ಬೆಳವಣಿಗೆಗೆ, ಪ್ರಾದೇಶಿಕತೆ ರೀಜನಲಿಸಮ್ ಏನಿದೆ ಅದ್ರ ಬೆಳವಣಿಗೆ ಕಾರಣ ಆಗ್ತಾ ಇದೆ. 4ನೇ ಸ್ಟೇಟ್ಮೆಂಟ್ ಹೇಳುತ್ತೆ, ತೆರಿಗೆ ವಂಚನೆಯಿಂದ ರಾಜ್ಯದ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ನಷ್ಟ ಆಗ್ತಾ ಇದೆ ಅನ್ನೋದು 4ನೇ ಸ್ಟೇಟ್ಮೆಂಟ್. ಈ 4ರಲ್ಲಿ ಯಾವುದು ಸರಿ ಅನ್ನೋದು ಇಲ್ಲಿ ಪ್ರಮುಖವಾದ ಪ್ರಶ್ನೆ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾಕೆ ಅಂದರೆ ಇದು ಎಲ್ಲವೂ ಕೂಡ ಸರಿ ಅನಿಸ್ತಾ ಇದೆ. ಬ್ಲ್ಯಾಕ್ ಮನಿಯಿಂದ ರಿಯಲ್ ಎಸ್ಟೇಟ್ ವೃದ್ಧಿ, ರಿಯಲ್ ಎಸ್ಟೇಟ್ ಖರೀದಿಗೆ ಹಾಕ್ತಾ ಇದ್ದಾರೆ, ಐಷಾರಾಮಿ ಬಂಗ್ಲೆ ಕಟ್ತಾ ಇದ್ದಾರೆ, ಕರೆಕ್ಟ್. ಅನುತ್ಪಾದಕ ಹೂಡಿಕೆ ಮಾಡ್ತಾ ಇದ್ದಾರೆ, ರತ್ನ ಮುತ್ತು ಚಿನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ದೇಣಿಗೆ ಹೆಚ್ಚಾಗಿ ಬರ್ತಾ ಇರೋದೇ ಬ್ಲ್ಯಾಕ್ ಮನಿಯಿಂದ. ಪ್ರಾದೇಶಿಕತೆ ಕೂಡ ಬೆಳೀತಾ ಇದೆ, ಯಾಕಂದರೆ ಸರಿಯಾಗಿ ಬ್ಲ್ಯಾಕ್ ಮನಿ ಮಾಡಿಕೊಂಡು ರೀಜನಲಿಸಮ್ ಗ್ರೋತ್ಗೆ ಕಾರಣ ಆಗ್ತಾ ಇದ್ದಾರೆ. ಆದರೆ ಸರ್ಕಾರದವರಿಗೆ ಈ 4ರಲ್ಲಿ ಅತಿಯಾದ ಯಾವುದು ಅಂತ ಇಲ್ಲಿ ಯಾವುದು ಕೂಡ ಇದು ಅಲ್ಲ ಅಂತ ತೆಗಿಯೋಕ್ಕೆ ಬರಲ್ಲ. ಬಟ್ ಮ್ಯಾಕ್ಸಿಮಮ್ ವರಿಗೆ ಕಾರಣ ಆಗ್ತಾ ಇರೋದು ಲಾಸ್ಟ್ ಪಾಯಿಂಟ್, ತೆರಿಗೆ ವಂಚನೆ ಆಗ್ತಾ ಇದೆ. ಬ್ಲ್ಯಾಕ್ ಮನಿ ಟ್ಯಾಕ್ಸ್ ಕಟ್ಟದೆ ಉಳಿಸಿಕೊಂಡ ಮನಿ, ಸರ್ಕಾರಕ್ಕೆ ತೋರಿಸದೆ ಉಳಿಸಿಕೊಂಡ ಮನಿ. ಬ್ಲ್ಯಾಕ್ ಮನಿ ಅಂದರೆ ಇನ್ನೇನಲ್ಲ, ತೆರಿಗೆಯನ್ನು ವಂಚಿಸಿ ನಾವೇನು ಸ್ಟಾಕ್ ಮಾಡ್ತಾ ಇದ್ದೀವಿ ಹಣವನ್ನು, ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಮನಿ. ಈ ತೆರಿಗೆ ವಂಚನೆ ಮಾಡೋದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಯ್ತು ಅಂದರೆ ಡೆವಲಪ್ಮೆಂಟಲ್ ವರ್ಕ್ಗಳು ಕಡಿಮೆ ಆಗ್ತಾ ಬರ್ತವೆ. ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವರಿ ಇಲ್ಲಿ ಇರೋದು ಅಂತ ಅಂದರೆ ತೆರಿಗೆ ವಂಚನೆ ಆಗ್ತಾ ಇರೋದು, ಸರ್ಕಾರಕ್ಕೆ ವರಿ ಇರೋದೇ ಈ ವಿಚಾರವಾಗಿ. ಹಾಗಂತ ಮೇಲಿನ 3ಗಳು ತಪ್ಪುಗಳಲ್ಲ ಇವು, ಆದರೆ ಸಮೀಪದ ಉತ್ತರಗಳು ನಾಟ್ ಎಕ್ಸಾಕ್ಟ್ಲಿ ವರಿ ಮಾಡುವಂಥ ವಿಚಾರ ಆಗಿಲ್ಲ. ಓಕೆ ಸ್ನೇಹಿತರೆ, ನಾವು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. 10ನೇ ಪ್ರಶ್ನೆ ಹಣದುಬ್ಬರ ರಿಲೇಟೆಡ್ ಆಗಿದೆ. ಹಣದುಬ್ಬರಕ್ಕೆ ಗರಿಷ್ಠ ಪರಿಣಾಮ ಬೀರುವ ಸಾಧ್ಯತೆ ಈ ಕೆಳಗಿನಲ್ಲಿ ಯಾವುದಾಗಿದೆ ಅಂತ. ಸಾರ್ವಜನಿಕ ಸಾಲ ಮರುಪಾವತಿ ಮಾಡೋದಾ, ಬಜೆಟ್ ಕೊರತೆಯನ್ನು ಸರಿದೂಗಿಸಲು ಸಾರ್ವಜನಿಕರಿಂದ ಸಾಲ ಪಡೆಯೋದಾ, ಬಜೆಟ್ ಕೊರತೆಯನ್ನು ಸರಿದೂಗಿಸಲು ಬ್ಯಾಂಕುಗಳಿಂದ ಸಾಲ ಪಡೆಯೋದಾ, ಬಜೆಟ್ ಕೊರತೆಯನ್ನು ಸರಿದೂಗಿಸಲು ಹೊಸ ಹಣವನ್ನು ನ್ಯೂ ಮನಿ ಕ್ರಿಯೇಷನ್ ಮಾಡೋದಾ? ಈ 4ರಲ್ಲಿ ಯಾವುದು ಮತ್ತಷ್ಟು ಹಣದುಬ್ಬರಕ್ಕೆ ಕಾರಣ ಆಗುತ್ತೆ ಅಂತ. ಇಲ್ಲಿ ಏನು ಗರಿಷ್ಠ ಪರಿಣಾಮ ಬೀರೋದು ಅಂತ, ಸಾರ್ವಜನಿಕ ಸಾಲ ಮರುಪಾವತಿ ಮಾಡೋದ್ರಿಂದ, ಸಾರ್ವಜನಿಕ ಸಾಲ ಪಡ್ಕೊಂಡಿದೆ, ಅವ್ರಿಗೆ ವಾಪಸ್ ರೀಪೇಮೆಂಟ್ ಮಾಡೋದ್ರಿಂದ ಅವರಲ್ಲಿ ದುಡ್ಡು ಬರುತ್ತೆ, ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಹಣದುಬ್ಬರ ಆಗುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಅದೇ ಗರಿಷ್ಠ ಪರಿಣಾಮ ಬೀರುತ್ತಾ ಅಥವಾ ಅದಕ್ಕಿಂತ ಯಾವುದಾದ್ರು ಬೀರುತ್ತಾ? ಬಜೆಟ್ ಕೊರತೆ ಸರಿದೂಗಿಸಲು ಸಾರ್ವಜನಿಕರಿಂದ ಸಾಲ ಪಡೆಯೋದು. ಸಾರ್ವಜನಿಕರಿಂದ ಸಾಲ ಎತ್ತಿದ್ವಿ ಅಂದರೆ ಸಾರ್ವಜನಿಕರ ಕೈಲಿದ್ದ ದುಡ್ಡು ಸರ್ಕಾರದ ಕಡೆಗೆ ಬರುತ್ತೆ. ಹಾಗಾಗಿ ಜನರ ಕೈಲಿ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆದಾಗ ಆಟೋಮೆಟಿಕ್ ಇನ್ಫ್ಲೇಷನ್ ಆಗಲ್ಲ, ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. 2ನೇ ಸ್ಟೇಟ್ಮೆಂಟ್ ಡೆಡ್ಲಿ ಆಪೋಸಿಟ್. ಬಜೆಟ್ ಕೊರತೆ ಸರಿದೂಗಿಸಲು ಬ್ಯಾಂಕುಗಳಿಂದ ಸಾಲ ಪಡೆಯೋದು. ಬಜೆಟ್ಗೆ ಕೊರತೆ ಇದೆ ಗೌರ್ಮೆಂಟ್ಗೆ, ಅದಕ್ಕೆ ಬ್ಯಾಂಕುಗಳಿಂದ ಸಾಲ ಪಡೆದ್ರೆ ಇದಕ್ಕೂ ಬ್ಯಾಂಕುಗಳಿಂದ ಸಾಲ ಪಡೆದಾಗ ಬ್ಯಾಂಕುಗಳು ಜನರಿಗೆ ಸಾಲ ಕೊಡೋಕ್ಕೆ ಅವುಗಳ ಹತ್ರ ಹಣ ಕಡಿಮೆ ಆಗುತ್ತೆ. ಜನರಿಗೆ ಸಾಲ ಕೊಡಲಿಲ್ಲ ಅಂದರೆ ಜನರ ಕೈಲಿ ಖರ್ಚು ಮಾಡುವ ದುಡ್ಡು ಕಡಿಮೆ ಆಗುತ್ತೆ. ಖರ್ಚು ಮಾಡುವ ದುಡ್ಡು ಕಡಿಮೆ ಆದಾಗ ಆಟೋಮೆಟಿಕ್ಲಿ ಹಣದುಬ್ಬರಕ್ಕೆ ಕಾರಣ ಆಗಲ್ಲ, ಹಣದುಬ್ಬರ ಕಡಿಮೆ ಆಗುತ್ತೆ. ಹಾಗಾಗಿ 2-3 ಸ್ಟೇಟ್ಮೆಂಟು ಆಪೋಸಿಟ್, ಸ್ಟ್ರೈಟ್ಲಿ ಆಪೋಸಿಟ್. ಈಗ 4ನೇ ಸ್ಟೇಟ್ಮೆಂಟ್ ಹೇಳುತ್ತೆ ಬಜೆಟ್ ಕೊರತೆ ಸರಿದು ಹೊಸ ಹಣ ಸೃಷ್ಟಿ ಮಾಡೋದು. ಬಜೆಟ್ ಕೊರತೆ ಆಗಿದೆ ಅಂತ ಹೊಸ ಕರೆನ್ಸಿಯನ್ನು ಮುದ್ರಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ನಮಗಿರೋದು 2 ಚಾಯ್ಸ್ ಮಾತ್ರ ಉಳ್ಕೊಂಡಿದೆ. ಸಾರ್ವಜನಿಕ ಸಾಲ ಮರುಪಾವತಿ ಮಾಡೋದ್ರಿಂದ ಹೆಚ್ಚಾಗುತ್ತಾ ಅಥವಾ ಹೊಸ ಹಣ ಸೃಷ್ಟಿ ಮಾಡೋದ್ರಿಂದ ಜಾಸ್ತಿ ಆಗುತ್ತಾ ಅಂದರೆ ಹೊಸ ಹಣ ಸೃಷ್ಟಿ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಹಣದುಬ್ಬರಕ್ಕೆ ಪರಿಣಾಮ ಬೀರುತ್ತೆ. ಹಾಗಾಗಿ ರೈಟ್ ಆನ್ಸಲ್ಲಿ ಯಾವುದು ಅಂದರೆ 4ನೇ ಸ್ಟೇಟ್ಮೆಂಟ್. ಹಾಗಾದರೆ 1ನೇ ಸ್ಟೇಟ್ಮೆಂಟ್ ತಪ್ಪಾ? 1ನೇ ಸ್ಟೇಟ್ಮೆಂಟ್ ತಪ್ಪಲ್ಲ. ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಹೆಚ್ಚು ಯಾವುದು ಸರಿ ಇದೆ ಅಂತ ನೋಡಿದ್ರೆ ಡಿ ಈಸ್ ಮ್ಯಾಕ್ಸಿಮಮ್ಲಿ ಕರೆಕ್ಟ್ ಆಗಿರುತ್ತೆ. ಸ್ನೇಹಿತರೆ, 11ನೇ ಪ್ರಶ್ನೆ ಬರೋಣ. ಆರ್ಥಿಕತೆಯಲ್ಲಿ ಹಣದ ಗುಣಕವು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಹೆಚ್ಚಾಗುತ್ತದೆ? ಮನಿ ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಹಣದ ವಹಿವಾಟು, ಮನಿ ಮಲ್ಟಿಪ್ಲಿಕೇಶನ್ ಯಾವ ಕಾರಣಕ್ಕಾಗಿ ತೀವ್ರಗತಿಯಲ್ಲಿ ಆಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆಗೆ. ಬ್ಯಾಂಕಿನಲ್ಲಿರುವ ನಗದು ಅನುಪಾತದಲ್ಲಿ ಹೆಚ್ಚಳ ಆಗೋದು, ಕ್ಯಾಶ್ ರಿಸರ್ವ್ ರೇಷಿಯೋಯಿಂದ ಬ್ಯಾಂಕ್ ಇದು ಹೆಚ್ಚಳ ಆಗ್ತಾಯಿದೆ, ಮ್ಯಾಕ್ಸಿಮಮ್ ಆಗ್ತಾಯಿದೆ. ಬ್ಯಾಂಕುಗಳಲ್ಲಿರುವ ಶಾಸನಬದ್ಧ ದ್ರವ್ಯಾನುಪಾತ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋದಲ್ಲಿ ಹೆಚ್ಚಳ ಆಗ್ತಾ ಇರೋದು. ಆ್ಯಂಡ್ ಜನರಲ್ಲಿನ ಬ್ಯಾಂಕಿಂಗ್ ಅಭ್ಯಾಸಗಳಲ್ಲಿ ಹೆಚ್ಚಳ ಆಗುವಂಥದ್ದು.
ದೇಶದ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗುವಂಥದ್ದು. ಈ ನಾಲ್ಕರಲ್ಲಿ ಮನಿ ಮಲ್ಟಿಪ್ಲೇಯರ್ ಯಾವುದರಿಂದ ಆಗುತ್ತೆ, ಹಣದ ಗುಣಕ ಜಾಸ್ತಿ ಆಗೋದು ಯಾವುದರಿಂದ ಅನ್ನೋದು ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜನರ ಬ್ಯಾಂಕಿನ ಅಭ್ಯಾಸ, ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಜಾಸ್ತಿ ಆಗಬೇಕು. ತುಂಬ ಜನ ಬ್ಯಾಂಕಿನಲ್ಲಿ ವಹಿವಾಟು ಮಾಡೋದೇ ಇಲ್ಲ. ಬ್ಯಾಂಕಿನ ಕನೆಕ್ಟಿವಿಟಿ ಆಚೆ ಜನ್ರೇಷನ್ ಇದೆ, ಅವರು ಬ್ಯಾಂಕಿನೊಂದಿಗೆ ವಹಿವಾಟು ಆರಂಭ ಮಾಡಿದಾಗ ಮನಿ ಮಲ್ಟಿಪ್ಲೇಯರ್ ಆಗುತ್ತೆ. ಬೇರೆದೆಲ್ಲದಕ್ಕಿಂತ ಮ್ಯಾಕ್ಸಿಮಮ್ ರೀಸನ್ ಯಾವುದು ಅಂದರೆ ಜನರ ಬ್ಯಾಂಕಿನ ಅಭ್ಯಾಸ, ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಹೆಚ್ಚಿಗೆ ಆಗಬೇಕು ಅನ್ನೋದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಹ್ಯಾಬಿಟ್ ಆಫ್ ಬ್ಯಾಂಕಿಂಗ್ ಹೆಚ್ಚಿಗೆ ಆಗಬೇಕು ಅನ್ನೋದು. ಓಕೆ ಸ್ನೇಹಿತರೆ, 12ನೇ ಪ್ರಶ್ನೆಗೆ ಬರೋಣ. ಭಾರತದ ಆರ್ಥಿಕತೆಯನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಕನ್ಸಿಡರ್ ಮಾಡಿಕೊಂಡು ಕೆಳಗಿನ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಬೇಡಿಕೆ ಎಳೆಯುವ ಹಣದುಬ್ಬರ ಅಂತ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಹೆಚ್ಚಳವಾಗೋದಕ್ಕೆ ಈ ಕೆಳಗಿನಲ್ಲಿ ಯಾವುದು ಕಾರಣವಾಗಿದೆ? ವಿಸ್ತರಣಾ ನೀತಿಗಳ, ಹಣಕಾಸಿನ ಪ್ರಚೋದನೆಗಳ, ಹಣದುಬ್ಬರ ಸೂಚ್ಯಂಕ ವೇತನಗಳ, ಹಣದುಬ್ಬರ ಸೂಚ್ಯಂಕ ವೇತನಗಳು ಅಂದರೆ ಇನ್ಫ್ಲೇಷನ್ ಇಂಡೆಕ್ಸ್ ವೇಜಸ್ ಅಂತ ಕರೀತಾರೆ ಇದನ್ನ, ಹೆಚ್ಚಿನ ಖರೀದಿಸುವ ಸಾಮರ್ಥ್ಯನ, ಶಕ್ತಿನ, ಅಥವಾ ಹೆಚ್ಚುತ್ತಿರುವ ಬಡ್ಡಿ ದರವ, ಇವಿಷ್ಟರಲ್ಲಿ ಯಾವುದು ಇಲ್ಲಿ ಸರಿ ಉತ್ತರ ಅನ್ನೋದು ಪ್ರಶ್ನೆಯಾಗಿದೆ. ವಿಸ್ತರಣಾ ನೀತಿ, ಹಣಕಾಸಿನ ಪ್ರಚೋದಕಗಳು, ಹಣದುಬ್ಬರ ಸೂಚ್ಯಂಕ ವೇತನಗಳು, ಹೆಚ್ಚಿನ ಖರೀದಿಸುವ ಶಕ್ತಿ, ಹೆಚ್ಚಿನ ಬಡ್ಡಿ ದರ, ಯಾವುದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ 1, 2 and 4. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ ಕಾರಣ ಆಗೋದು ವಿಸ್ತರಣಾ ನೀತಿಗಳು ಹೌದು, ಹಣಕಾಸಿನ ಪ್ರಚೋದನೆಗಳು ಕೂಡ ಹೌದು, ಹಾಗೂ ಹೆಚ್ಚಿನ ಖರೀದಿಸುವ ಶಕ್ತಿ ಜಾಸ್ತಿ ಆಗೋದ್ರಿಂದ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇಲ್ಲಿ ಹಣದುಬ್ಬರ ಸೂಚ್ಯಂಕ ವೇತನಗಳಿದೆಯಲ್ಲ, ಅದು ಬ್ಯಾಲೆನ್ಸ್ ಮಾಡೋಕ್ಕಾಗೆ ಮಾಡ್ತಾ ಇರ್ತಾರೆ. ಹಣದುಬ್ಬರ ಹೇಗಿದೆ, ಎಷ್ಟು ವೇತನ ಕೊಟ್ಟರೆ ಅದು ಬ್ಯಾಲೆನ್ಸ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಮೂರನೇದು ರೀಸನ್ ಆಗಲ್ಲ. ಬಡ್ಡಿ ದರ ಹೆಚ್ಚಾಗೋದ್ರಿಂದ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ 5ನೇದು ಕಾರಣ ಆಗಲ್ಲ. 3 and 5 ತೆಗಿಬೇಕು. ಉಳಿದಿದ್ದ 3 ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಭಾರತವನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಿಮ್ಯಾಟ್ ಖಾತೆಯ ಮೂಲಕ ಚಿಲ್ಲರೆ ಹೂಡಿಕೆದಾರರು ಪ್ರಾಥಮಿಕ ಮಾರುಕಟ್ಟೆಯ ಖಜಾನೆ ಬಿಲ್ಗಳಲ್ಲಿ ಮತ್ತು ಭಾರತ ಸರ್ಕಾರದ ಸಾಲ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದು ಸ್ಟೇಟ್ಮೆಂಟ್ 1. ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್, ಭಾರತ ರಿಸರ್ವ್ ಬ್ಯಾಂಕ್ ಏನಿದೆ ಇದರ ಒಂದು ಸರ್ಕಾರದ ಸೆಕ್ಯೂರಿಟಿಗಳ ಟ್ರೇಡಿಂಗ್ ವೇದಿಕೆ ಇದು ಆಗಿದೆ ಅಂತ. ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಏನಿದೆ ಇದು ರಿಸರ್ವ್ ಬ್ಯಾಂಕ್ನ ಒಂದು ಸೆಕ್ಯೂರಿಟೀಸ್ಗಳ ಟ್ರೇಡಿಂಗ್ ವೇದಿಕೆ. ನೆಕ್ಸ್ಟ್ ಇನ್ನೊಂದು ಹೇಳುತ್ತೆ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್, ಸೆಂಟ್ರಲ್ CDSL ಇದೆಯಲ್ಲ, ಇದನ್ನು ರಿಸರ್ವ್ ಬ್ಯಾಂಕ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜಂಟಿಯಾಗಿ ಅನುಮೋದಿಸಿದೆ ಅನ್ನೋದು 3ನೇ ಸ್ಟೇಟ್ಮೆಂಟ್. ಈ 3ರಲ್ಲಿ 1 ಸರಿ, 1, 2 ಸರಿ, 3 ಓನ್ಲಿ ಸರಿ, 2 and 3 ಸರಿ ಅಂತ ಚಾಯ್ಸಸ್ ಇದೆ. ರೈಟ್ ಆನ್ಸರ್ ಇಲ್ಲಿ 1 and 2. ಡಿಮ್ಯಾಟ್ ಖಾತೆ ಏನಿದೆ, ಏನು ಶೇರ್ ಮಾರ್ಕೆಟಲ್ಲಿ ನಾವು ವ್ಯವಹಾರ ಮಾಡೋದಕ್ಕೆ ಡಿಮ್ಯಾಟ್ ಅಕೌಂಟನ್ನು ನಾವು ಓಪನ್ ಮಾಡಬೇಕಾಗತ್ತೆ. ನಾವೇನು ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋದಕ್ಕೆ ಅಟ್ಲೀಸ್ಟ್ SB ಅಕೌಂಟ್, ಸೇವಿಂಗ್ ಬ್ಯಾಂಕ್ ಅಕೌಂಟ್, ವ್ಯವಹಾರ ಮಾಡೋದಕ್ಕೆ ಕರೆಂಟ್ ಅಕೌಂಟ್ ಎಲ್ಲ ತೆಗಿತೀವಲ್ಲ, ಶೇರ್ ಮಾರ್ಕೆಟ್ಗಳಲ್ಲೆಲ್ಲ ವ್ಯವಹಾರ ಮಾಡೋದಕ್ಕೆ ನಮಗೆ ಡಿಮ್ಯಾಟ್ ಅಕೌಂಟ್ ಅಂತ ಬೇಕಾಗತ್ತೆ. ಡಿಮ್ಯಾಟ್ ಖಾತೆಯಲ್ಲಿ ಖಜಾನೆ ಬಿಲ್ಗಳಲ್ಲೂ ಮತ್ತು ಭಾರತ ಸರ್ಕಾರದ ಸಾಲ ಬಾಂಡ್ಗಳಲ್ಲೂ ಹೂಡಿಕೆ ಮಾಡ್ಬೋದು ಅಂತ ಚಿಲ್ಲರೆ ಹೂಡಿಕೆದಾರರಿಗೆ ಅವಕಾಶ ಕೊಡುತ್ತೆ ಅನ್ನೋದು 1ನೇ ಸ್ಟೇಟ್ಮೆಂಟ್. ಅದು ಸರಿಯಾದ್ದೇ. ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್ ಏನಿದೆ ಇದು RBIನ ಉಪಕ್ರಮವಾಗಿದೆ, ಸೆಕ್ಯೂರಿಟಿ ಟ್ರೇಡಿಂಗ್ ರಿಲೇಟೆಡ್ ಆಗಿ. 2 ಸರಿ ಇದೆ. 3ನೇ ಸ್ಟೇಟ್ಮೆಂಟ್ ಇಲ್ಲಿ ಸರಿಯಲ್ಲ. ಹಾಗಾಗಿ 1, 2ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸ್ನೇಹಿತರೆ, 14ನೇ ಪ್ರಶ್ನೆಗೆ ಬರೋಣ. ವಾಟರ್ ಕ್ರೆಡಿಟ್ ಅಂತ. ವಾಟರ್ ಕ್ರೆಡಿಟ್ ರಿಲೇಟೆಡ್ ಆಗಿ 3 ಸ್ಟೇಟ್ಮೆಂಟ್ ಕೊಡಲಾಗಿದೆ. ಮತ್ತೆ ಯಥಾವತ್ತಾಗಿ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ನೀವು ಡಿಸೈಡ್ ಮಾಡಬೇಕು. ನೀರು ನೈರ್ಮಲ್ಯ ವಲಯದಲ್ಲಿ ಮೈಕ್ರೋ ಫೈನಾನ್ಸ್ ಒದಗಿಸೋದು ಇದರ ಜವಾಬ್ದಾರಿಯಾಗಿದೆ. ವಾಟರ್ ಕ್ರೆಡಿಟ್ ಅನ್ನೋದು 1ನೇ ಸ್ಟೇಟ್ಮೆಂಟ್ ಹೇಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ಬೆಂಬಲದೊಂದಿಗೆ ಆರಂಭವಾದ ಒಂದು ವಿನೂತನ ಜಾಗತಿಕ ಉಪಕ್ರಮ ಅನ್ನೋದು 2ನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಇದು ಬಡ ಜನರು ಪೂರ್ ಪೀಪಲ್ ಇದ್ದಾರೆ, ಅವರು ಸಬ್ಸಿಡಿಗಳನ್ನು ಅವಲಂಬಿಸಿದೆಯೇ ತಮ್ಮ ನೀರಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿದೆ ಅನ್ನೋದು 3ನೇ ಚಾಯ್ಸ್, ವಿಚ್ ಈಸ್ ವಾಟರ್ ಕ್ರೆಡಿಟ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 1 and 3 ಈಸ್ ಕರೆಕ್ಟ್. ನೀರು ನೈರ್ಮಲ್ಯ ಅಂದರೆ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ವಲಯದಲ್ಲಿ ಮೈಕ್ರೋ ಫೈನಾನ್ಸ್ ಕೊಡೋದು ಇದರ ಜವಾಬ್ದಾರಿಯಾಗಿದೆ ವಾಟರ್ ಕ್ರೆಡಿಟ್ದು. ಹಾಗೂ ಇದು ಬಡ ಜನರು ಸಬ್ಸಿಡಿಗಳನ್ನು ಅವಲಂಬಿಸಿದೆಯೇ ನೀರಿನ ಅಗತ್ಯ ಪೂರೈಸಿಕೊಳ್ಳಲು ಸಕ್ರಿಯಗೊಳಿಸುವ ಯೋಜನೆ ಹೊಂದಿದೆ ಅನ್ನೋದು ಕರೆಕ್ಟ್ ಆನ್ಸರ್. 2ನೇದು ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನು ಸ್ಟೇಟ್ಮೆಂಟ್ ಇದೆ ಅದು ಸರಿಯಾದುದಲ್ಲ.
ಮತ್ತು ಯಾವುದು ಸರಿಯಾದ್ದು ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಎಕನಾಮಿಕ್ಸ್ ಕ್ಲಾಸ್ಗಳಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಬರೋಣ. ಭಾರತದ ಕೇಂದ್ರ ಬ್ಯಾಂಕಿನ ಕಾರ್ಯವನ್ನು ಸಾಲದ ಕೊನೆಯ ತಾಣ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರೀತಾರೆ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟನ್ನು ಎಂದು ಇದಕ್ಕೆ ಯಾಕೆ ಕರಿತೀವಿ ಕೇಂದ್ರ ಬ್ಯಾಂಕಿಗೆ? ಅದಕ್ಕೆ 3 ಸ್ಟೇಟ್ಮೆಂಟ್ ಕೊಡಲಾಗಿದೆ. ಇದರಲ್ಲಿ ಯಾವ್ದ್ಯಾವುದು ಸರಿ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇತರ ಮೂಲಗಳಿಂದ ಸಾಲ ಪಡೆಯಲು ವಿಫಲವಾದಾಗ ವ್ಯಾಪಾರ ಮತ್ತು ಉದ್ಯಮಗಳಿಗೆ ಸಾಲ ನೀಡೋದು ಅನ್ನೋದು 1ನೇ ಸ್ಟೇಟ್ಮೆಂಟ್. ತಾತ್ಕಾಲಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಬ್ಯಾಂಕ್ಗಳಿಗೆ ದ್ರವ್ಯತೆ ಒದಗಿಸೋದು, ಲಿಕ್ವಿಡಿಟಿ ಒದಗಿಸೋದು. ನಂಬರ್ 3, ಬಜೆಟರಿ ಕೊರತೆಯನ್ನು ನೀಗಿಸಲು ಸರ್ಕಾರಗಳಿಗೆ ಸಾಲ ನೀಡೋದು. ಅಂದರೆ ವ್ಯಾಪಾರ ಉದ್ಯಮಗಳಿಗೆ ಸಾಲ ಕೊಡೋದಕ್ಕೋಸ್ಕರ ಹೀಗಂತೀವ, ಅಥವಾ ಬ್ಯಾಂಕುಗಳಿಗೆ ದ್ರವ್ಯತೆ ಲಿಕ್ವಿಡಿಟಿ ಒದಗಿಸೋದಕ್ಕಾಗಿ ಹೇಳ್ತೀವ, ಸರ್ಕಾರಗಳಿಗೆ ಬಜೆಟರಿ ಕೊರತೆ ಸರಿದೂಗಿಸಲು ಸಾಲ ಕೊಡೋದಕ್ಕಾಗಿ ಹೀಗೆ ಹೇಳ್ತೀವ? ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 2 ಓನ್ಲಿ. ಅಂದರೆ ತಾತ್ಕಾಲಿಕ ಬಿಕ್ಕಟ್ಟು, ನಾಟ್ ಪರ್ಮನೆಂಟ್ ಬಿಕ್ಕಟ್ಟು ಎದುರಿಸ್ತಿರುವ ಬ್ಯಾಂಕ್ಗಳಿಗೆ ಲಿಕ್ವಿಡಿಟಿ ಒದಗಿಸ್ಕೋಸ್ಕರ ಕೆಲಸ ಮಾಡೋದ್ರಿಂದಾಗಿ ಲಾಸ್ಟ್ ರೆಸಾರ್ಟ್, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂಥೇಳಿ ನಾವು ರಿಸರ್ವ್ ಬ್ಯಾಂಕಿಗೆ ಕರಿತೀವಿ. ಈ ರೀತಿ ವಿಭಿನ್ನವಾಗಿ ಪ್ರಶ್ನೆಗಳನ್ನು ನಾವು UPSC ಸಿವಿಲ್ ಸರ್ವಿಸ್ನ ಎಕನಾಮಿಕ್ಸ್ ಸೆಕ್ಷನಲ್ಲಿ ನೋಡ್ತೀವಿ. ಹೀಗೆ ವಿವಿಧ ಭಾಗದಲ್ಲಿ ಹೇಗಿತ್ತು ಅನ್ನೋದನ್ನು ನೋಡ್ತಾ ಬರೋಣ. ಸ್ನೇಹಿತರೆ, 100 ಪ್ರಶ್ನೆಗಳಿದೆ. 100ರಲ್ಲಿ 50 ಪ್ರಶ್ನೆ ಸರಿ ಮಾಡಿದ್ರೆ ಸಾಕು, ಸಾಮಾನ್ಯವಾಗಿ ಕ್ವಾಲಿಫೈ ಆಗುವಂಥ ಅವಕಾಶ ಇರುತ್ತೆ. ನೀವು ಈ 15 ಪ್ರಶ್ನೆ ನೋಡಿದ್ವಿ ಸರ್, ಇದರಲ್ಲಿ 4-5 ಮಾತ್ರ ಅರ್ಥ ಆಯಿತು ಅಂತ ಭಯ ಪಡಬೇಡಿ. ಇನ್ನೊಂದು 2-3 ಅಪ್ಡೇಟ್ ಮಾಡ್ಕೊಬಿಟ್ರೆ ಸಾಕು, ನೀವು ಮುಂದಿನ ಸರಿ ಪ್ರಿಲಿಮ್ಸಲ್ಲಿ ಒಳಗೆ ಬರೋ ಚಾನ್ಸಸ್ ಇರುತ್ತೆ. ಏನು ನಮ್ಮ ಸಾಧನ ಯೂಟ್ಯೂಬನ್ನು ಚಿಕ್ಕ ಮಕ್ಕಳು 6ನೇ ಕ್ಲಾಸ್ ಮಕ್ಕಳೆಲ್ಲ ನೋಡ್ತಾ ಇದ್ದೀರಿ, ಈಗಿಂದನೇ ಇಂಥ ವಿಭಿನ್ನವಾದ ಹೈ ಡೆಫಿನಿಷನ್ ಕಾನ್ಸೆಪ್ಟ್ಗಳನ್ನು ಕಲಿತಾ ಹೋದ್ರಿ ಅಂದರೆ ಆಟೋಮೆಟಿಕ್ಲಿ ನೀವು 21 ಇಯರ್ಗೆ ಇನ್ನಾಗೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡಿಫಿಕಲ್ಟ್ ವಿಚಾರಗಳನ್ನು ಸುಲಭವಾಗಿ ಕಲಿಯೋ ಪ್ರಯತ್ನವನ್ನು ಸಾಧನ ಮೂಲಕ ಮಾಡೋಣ. ನಮ್ಮ ಜೊತೆ ಸದಾ ಟಚ್ಚಲ್ಲಿರಿ, ಇದೇ ರೀತಿ ಬೆಂಬಲಿಸ್ತೀರಿ. ನಾವು ನಿಮ್ಮೊಂದಿಗೆ ಸದಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.